ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಮತ್ತೆ ಎ ಐ ಫಾರ್ ಆಲ್ ಅನ್ನೋ ಕೋರ್ಸಲ್ಲಿ ನ್ಯೂ ಟಾಪಿಕ್ ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದಂದರೆ ಎ ಐ ಎಕ್ಸೆಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ? ವಾಟ್ ಆರ್ ದಿ ಎ ಐ ಪಾಲಿಸೀಸ್, ಗುಡ್ ಎ ಐ ಪಾಲಿಸೀಸ್ ಯಾವ್ಯಾವ ಅಂತ ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಎ ಐ ಎಕ್ಸೆಸ್. ಎ ಐ ಎಕ್ಸೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಎ ಐ ಎಕ್ಸೆಸ್ ಅಂದ್ರೇನು? ಯಾರ್ಯಾರು ಎ ಐನ ಎಕ್ಸೆಸ್ ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಮೀನ್ಸ್ ಎ ಐನ ಯಾರ್ಯಾರು ಯೂಸ್ ಮಾಡ್ಕೋಬೋದು. ಎ ಐ ಟೆಕ್ನಾಲಜಿ ಎಲ್ಲರೂ ಯೂಸ್ ಮಾಡಬೇಕು. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ರಿಚ್ ಪೀಪಲ್. ಇದು ಎಲ್ಲರಿಗೂ ಲಭ್ಯವಾಗಿರಬೇಕು ಅಂತ ಹೇಳ್ತಾರೆ. ಎ ಐದು ಎಷ್ಟು ಲಭ್ಯತೆ ಯಾರ್ಯಾರಿಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಬೇಸ್ ಮೇಲೆ ಲರ್ನಿಂಗ್ ಚೇಂಜ್ ಆಗುತ್ತೆ. ಎ ಐ ಎಕ್ಸೆಸ್ ಮೀನ್ಸ್ ಎ ಐ ಟೆಕ್ನಾಲಜಿ ಶುಡ್ ಬಿ ಅವೈಲೇಬಲ್ ಟು ಎವ್ರಿ ಒನ್. ಅಂದರೆ ಎ ಐ ಟೆಕ್ನಾಲಜಿ ಎಲ್ಲರೂ ಯೂಸ್ ಮಾಡಬೇಕು. ಇದು ಬರೀ ದೊಡ್ಡ ದೊಡ್ಡ ಕಂಪ್ನಿಗಳು ಅಥವಾ ಬರೀ ಶ್ರೀಮಂತರಷ್ಟೇ ಯೂಸ್ ಮಾಡಬೇಕಂತೇನಿಲ್ಲ. ಎನಿ ಒನ್ ಕ್ಯಾನ್ ಯೂಸ್ ಎ ಐ. ಅದಕ್ಕೇನಂತಾರೆ? ಎ ಐ ಎಕ್ಸೆಸ್ ಅಂತ ಕರೀತಾರೆ. ಓಕೆ, ನಾನು ಅದ್ರ ಬಗ್ಗೆ ಬರಿತೀನಿ ಒನ್ ಲೈನ್. ಎ ಐ ಎಕ್ಸೆಸ್ ಮೀನ್ಸ್ ಎ ಐ ಶುಡ್ ಬಿ ಅವೈಲೇಬಲ್ ಟು ಎವ್ರಿ ಒನ್. ಎ ಐ ಎಲ್ಲರಿಗೂ ಲಭ್ಯವಾಗಿರಬೇಕು. ಓಕೆ, ಎ ಐ ಎಕ್ಸೆಸ್ ಮೀನ್ಸ್ ಹೂ ಆಲ್ ಕ್ಯಾನ್ ಎಕ್ಸೆಸ್ ಎ ಐ. ಯಾರ್ಯಾರು ಎ ಐನ ಯೂಸ್ ಮಾಡಬಹುದು? ಯಾರ್ಯಾರು ಯೂಸ್ ಮಾಡಬಹುದು ಮೀನ್ಸ್ ಎ ಐ ಟೆಕ್ನಾಲಜಿ ಶುಡ್ ಬಿ ಅವೈಲೇಬಲ್ ಟು ಎವ್ರಿ ಒನ್. ಎಲ್ಲರಿಗೂ ಅವೈಲೇಬಲ್ ಇರಲೇಬೇಕು. ಎಲ್ಲರಿಗೂ ಇದು ಲಭ್ಯವಾಗಿರಬೇಕು. ಅದಕ್ಕೇನಂತಾರ ಅವರು? ಇದನ್ನ ನಾವೇನಂತ ಕರಿತೀವಿ? ಡಿಜಿಟಲ್ ಇನ್ಕ್ಲೂಷನ್ ಅಂತ ಕರಿತೀವಿ. ಅಂದ್ರೇನು? ಎಲ್ಲರೂ ಎ ಐನ ಯೂಸ್ ಮಾಡಕ್ ಬರಬೇಕು. ಅದಕ್ಕೆ ಏನಂತ ಕರೀತಾರೆ? ಎ ಐ ಎಕ್ಸೆಸ್. ಒನ್ ಆಫ್ ದಿ ಮೇನ್ ಥಿಂಗ್ ದೇ ಕಾಲ್ ಇದಕ್ಕೇನಂತಾರೆ? ಡಿಜಿಟಲ್ ಇನ್ಕ್ಲೂಷನ್. ಅಂದರೆ ಎಲ್ಲರೂ ಎ ಐ ಟೆಕ್ನಾಲಜಿಯನ್ನು ಯೂಸ್ ಮಾಡಬೇಕು. ಎವ್ರಿ ಒನ್ ಶುಡ್ ಗೆಟ್ ಈಕ್ವಲ್ ಎಕ್ಸೆಸ್ ಟು ಟೆಕ್ನಾಲಜಿ. ಅಂದರೆ ಎಲ್ಲರೂ ಈಕ್ವಲ್ ಆಗಿ ಎ ಐನ ಯೂಸ್ ಮಾಡಬೇಕು. ಶ್ರೀಮಂತರಷ್ಟೇ ಯೂಸ್ ಮಾಡಬೇಕು, ಬಡವರಷ್ಟೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಬರೀ ದೊಡ್ಡ ದೊಡ್ಡ ಸಿಟಿ ಒಳಗಿರ್ತಾರೆ ಅವರಷ್ಟೇ ಎ ಐ ಯೂಸ್ ಮಾಡಬೇಕು, ಹಳ್ಳಿ ಒಳಗಿರೋರು ಯೂಸ್ ಮಾಡಬಾರ್ದು, ಹಂಗೇನಿಲ್ಲ. ಅದಕ್ಕೇನಂತಾರೆ? ಡಿಜಿಟಲ್ ಇನ್ಕ್ಲೂಷನ್. ಎವ್ರಿ ಒನ್ ಶುಡ್ ಗೆಟ್ ಈಕ್ವಲ್ ಎಕ್ಸೆಸ್ ಟು ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಇವನ್ ಸ್ಟೂಡೆಂಟ್ಸ್ ಫ್ರಮ್ ವಿಲೇಜಸ್, ಇನ್ ವಿಲೇಜಸ್ ಅವರು ಕೂಡ ಎ ಐ ಯೂಸ್ ಮಾಡ್ತಾರೆ. ಯೂಸಿಂಗ್ ಎ ಐ ಟೂಲ್ಸ್ ಅಥವಾ ಎ ಐ ಬೇಸ್ಡ್ ಅಪ್ಲಿಕೇಶನ್ಸ್. ಇದಕ್ಕೇನಂತಾರೆ? ಡಿಜಿಟಲ್ ಇನ್ಕ್ಲೂಷನ್ ಅಂತ ಕರೀತಾರೆ. ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರನ್ನೂ ಒಳಗೊಂಡಿದೆ. ಆ್ಯಂಡ್ ಈಕ್ವಲ್ ಅಪಾರ್ಚುನಿಟೀಸ್ ಅಂದ್ರೇನು? ಆಲ್ ಪೀಪಲ್ ಶುಡ್ ಬೆನಿಫಿಟ್ ಫ್ರಮ್ ಎ ಐ ಈಕ್ವಲಿ. ಎಲ್ಲರಿಗೂ ಎ ಐಯಿಂದ ಸಮಾನ ಅವಕಾಶಗಳು ಸಿಗಬೇಕು. ಅದೇ ಹೇಳಿದ್ನಲ್ಲ ನಾವು, ಲಾರ್ಜ್ ಕಂಪನಿಗಳು ಅಷ್ಟೇ ಎ ಐ ಯೂಸ್ ಮಾಡ್ತವೆ, ಸ್ಮಾಲ್ ಕಂಪನಿಗಳು ಯೂಸ್ ಮಾಡೋದಿಲ್ಲ, ಹಾಗೇನಿಲ್ಲ. ಆಲ್ ಪೀಪಲ್, ಆಲ್ ಕಂಪನೀಸ್ ಶುಡ್ ಗೆಟ್ ಸೇಮ್ ಬೆನಿಫಿಟ್. ಎಲ್ಲರಿಗೂ ಇದು ಸೇಮ್ ಬೆನಿಫಿಟ್ಟೇ ಕೊಡುತ್ತೆ.
ದಟ್ಸ್ ವೈ ವಿ ಆಲ್ ಆರ್ ಯೂಸಿಂಗ್ ಎ ಐ. ಅದಕ್ಕೆ ನಾವೆಲ್ಲರೂ ಎ ಐ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಆಲ್ ಪೀಪಲ್ ಶುಡ್ ಬೆನಿಫಿಟ್ ಫ್ರಾಮ್ ಎ ಐ ಈಕ್ವಲಿ. ಎಲ್ಲರಿಗೂ ಎ ಐದಿಂದ ಈಕ್ವಲ್ ಆಗಿನೇ ಬೆನಿಫಿಟ್ಸ್ ಸಿಗಬೇಕು. ಹಂಗಂದ್ರೆ ಏನು ಮಾಡ್ತಾರೆ ಹೇಳ್ರಿ, ಒಂದೊಂದು ಸ್ಮಾಲ್ ಕಂಪನಿಗಳೇನಿರ್ತವೆ, ಸ್ಮಾಲ್ ಬಿಸ್ನೆಸ್ ಮಾಡ್ತಿರೋ ಕಂಪನಿಗಳು ಎ ಐನ ಯೂಸ್ ಮಾಡಿಕೊಂಡು ಲಾರ್ಜರ್ ಆಗಿ ಬೆಳೀತಾ ಹೋಗ್ತವೆ. ದಟ್ ಈಸ್ ಕರೆಕ್ಟ್. ಅಂದರೆ ಸಣ್ಣ ಉದ್ಯೋಗಕ್ಕೂ ಅದು ಹೆಲ್ಪ್ ಆಗುತ್ತೆ, ದೊಡ್ಡ ಉದ್ಯೋಗಕ್ಕೂ ಅದು ಹೆಲ್ಪ್ ಆಗೇ ಆಗುತ್ತೆ. ಇದರ ಅರ್ಥ ಏನು, ಇದಕ್ಕೇನಂತೀವಿ ನಾವು, ಈಕ್ವಲ್ ಅಪಾರ್ಚುನಿಟೀಸ್ ಫ್ರಮ್ ಎ ಐ. ಫಾರ್ ಎಕ್ಸಾಂಪಲ್, ಸ್ಮಾಲ್ ಬಿಸ್ನೆಸ್ಸಸ್ using AI tools ಅಥವಾ ಸಾಫ್ಟ್ವೇರ್ಸ್ to grow like big companies. ಸಣ್ಣ ಉದ್ಯೋಗದವರು ಕೂಡ ಎ ಐನ ಯೂಸ್ ಮಾಡಿ ಅವರು ಬೆಳಿಬಹುದು. ಯಾಕಂದರೆ ಎ ಐ ಪ್ರೊವೈಡ್ಸ್ ಈಕ್ವಲ್ ಅಪಾರ್ಚುನಿಟಿ ಟು ಆಲ್ ಆ್ಯಂಡ್ ಎ ಐ ಹ್ಯಾಸ್ ಡಿಜಿಟಲ್ ಇನ್ಕ್ಲೂಷನ್. ಎಲ್ಲರೂ ಅದನ್ನ ಯೂಸ್ ಮಾಡ್ಬೋದು. ಓಕೆ, ಹಾಗಂದ್ರೆ ಇಲ್ಲಿ ಏನು ಚಾಲೆಂಜಸ್ ಬರ್ಬೋದು ಎ ಐ ಯೂಸ್ ಮಾಡೋದಕ್ಕೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ಬರಿತೀನಿ. ಚಾಲೆಂಜಸ್ ಇನ್ ಎ ಐ ಎಕ್ಸೆಸ್ ಮಾಡೋದ್ರಲ್ಲಿ ಏನು ಚಾಲೆಂಜ್ ಬರ್ಬೋದು ನೋಡ್ರಿ. ಸಮ್ ಆಫ್ ದಿ ಎ ಐ ಅಪ್ಲಿಕೇಶನ್ಸ್ ಒಂದೊಂದು ಫ್ರೀ ಇರೋದಿಲ್ಲ, ಹೈ ಕಾಸ್ಟ್ ಇರ್ತವೆ. ಫ್ರೀ ವರ್ಷನ್ನಲ್ಲಿ ಓನ್ಲಿ ಸ್ವಲ್ಪ ಫೀಚರ್ಸ್ ನೀವು ಯೂಸ್ ಮಾಡ್ಬೋದು. ಎಲ್ಲ ಫೀಚರ್ಸು ಯೂಸ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಅದಕ್ಕೇನಂತಾರೆ ಅವರು, ಹೈ ಕಾಸ್ಟ್. ಎ ಐ ಅಪ್ಲಿಕೇಶನ್ಸ್ ಏನಿರ್ತಾವೆ ಸ್ವಲ್ಪ ಹೈ ಕಾಸ್ಟ್ ಇರ್ತವೆ. ಅಂದರೆ ಸ್ಮಾಲ್ ಕಂಪನಿಗಳು ಫುಲ್ಲಿ ಎ ಐ ಆಟೋಮೇಟೆಡ್ ಸಿಸ್ಟಮ್ ಮಾಡಬೇಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ಎ ಐ ಟೂಲ್ಸ್ಗೆ ಜಾಸ್ತಿ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಎ ಐ ಸಿಸ್ಟಮ್ಸ್ ರಿಕ್ವೈರ್ಸ್ ಇವನ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಸ್ ಬೇಕು, ಸಾಫ್ಟ್ವೇರ್ ಬೇಕು. ಆಮೇಲೆ ಕಂಪ್ಲೀಟ್ ಎ ಐ ಆಟೋಮೇಟೆಡ್ ಸಿಸ್ಟಮ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ದ್ಯಾಟ್ಸ್ ವೈ ಇದು ಒನ್ ಆಫ್ ದಿ ಚಾಲೆಂಜಸ್ ಇನ್ ಎ ಐ ಎಕ್ಸೆಸ್. ಸ್ಮಾಲ್ ಕಂಪನಿ ಇದ್ದರೆ ಅವರು ಮತ್ತೆ ಕಂಪ್ಯೂಟರ್ ತಗೋಬೇಕು, ಅದರಲ್ಲಿ ಸಾಫ್ಟ್ವೇರ್ ಇನ್ಕ್ಲೂಡ್ ಮಾಡಬೇಕು, ಎ ಐ ಇನ್ಕ್ಲೂಡ್ ಮಾಡಬೇಕು ಅಂದರೆ ಇಟ್ ಈಸ್ ಆಫ್ ಹೈ ಕಾಸ್ಟ್. ಓಕೆ, ಗೊತ್ತಾಯ್ತಲ್ಲ. ಇದು ಒನ್ ಆಫ್ ದಿ ಚಾಲೆಂಜಸ್ ಇನ್ ಎ ಐ ಎಕ್ಸೆಸ್. ಅದಕ್ಕೊಂದು ಎಕ್ಸಾಂಪಲ್ ಬರಿತೀನಿ. ಸ್ಮಾಲ್ ಕಂಪನೀಸ್ may not afford AI tools. ಅಂದರೆ ಸಣ್ಣ ಕಂಪನಿಗಳು ಏನಿರ್ತಾವೆ ಅವರು ಎ ಐ ಟೂಲ್ಸನ್ನು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಎ ಐ ಸಾಫ್ಟ್ವೇರ್ಸ್ ಏನಿರ್ತವೆ ಸ್ವಲ್ಪ ಹೈ ಕಾಸ್ಟ್ ಇರ್ತವೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಏನಂದರೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಡೆಫಿನೆಟ್ಲಿ ಎ ಐ ವರ್ಕ್ ಆಗಬೇಕಂದ್ರೆ ಏನು ಬೇಕು, ಇಂಟರ್ನೆಟ್ ಬೇಕೇ ಬೇಕು. ಇಂಟರ್ನೆಟ್ ಫೆಸಿಲಿಟಿನೇ ಇರಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಮೀನ್ಸ್ ಫೆಸಿಲಿಟಿ. ಎ ಐ ವರ್ಕ್ ಆಗಬೇಕಂದ್ರೆ ಏನೇನು ಸೌಕರ್ಯಗಳು ಬೇಕು ಅಂತಿರಲ್ಲ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಕರಿತೀವಿ. ಸಮ್ ಏರಿಯಾನಲ್ಲಿ ಪ್ರಾಪರಾಗಿ ಇಂಟರ್ನೆಟ್ ಇರೋದಿಲ್ಲ, ಎಲೆಕ್ಟ್ರಿಸಿಟಿ ಇರೋದಿಲ್ಲ, ಅಲ್ಲಿ ಎ ಐ ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ರೂರಲ್ ಏರಿಯಾನಲ್ಲಿ ವಿದೌಟ್ ಗುಡ್ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿರಲಿಲ್ಲ ಅಂದರೆ ಯು ಕ್ಯಾನಾಟ್ ಯೂಸ್ ಎ ಐ ಸರ್ವಿಸ್. ಅಲ್ಲಿ ಚಾಲೆಂಜ್ ಆಗುತ್ತೆ ಎ ಐ ಎಕ್ಸೆಸ್ ಮಾಡೋಕ್ಕೆ, ಎ ಐನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ರೂರಲ್ ಏರಿಯಾಸ್ ವಿದೌಟ್ ಗುಡ್ ಇಂಟರ್ನೆಟ್ cannot use AI services.
ಕೆನಾಟ್ ಯೂಸ್ ಎ ಐ ಸರ್ವಿಸಸ್. ಹೌದಲ್ಲ, ಡೆಫಿನೆಟ್ಲಿ ಇಂಟರ್ನೆಟ್ ಇರಲಿಲ್ಲ ಅಂದರೆ ಎ ಐ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಇದು ಒನ್ ಆಫ್ ದಿ ಚಾಲೆಂಜ್ ಇನ್ ಎ ಐ ಎಕ್ಸಸ್. ಹಂಗಂದ್ರೆ ಎ ಐನ ಹೆಂಗೆ ಇಂಪ್ರೂವ್ ಮಾಡ್ಬೋದು? ಎ ಐ ಅಂದರೆ ಎ ಐ ಎಕ್ಸಸ್ಸನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು? ಓಕೆ, ಇಂಪ್ರೂವಿಂಗ್ ಎ ಐ ಎಕ್ಸಸ್ ಅಂದ್ರೇನು? ಎ ಐನ ಇಂಪ್ರೂವ್ ಮಾಡೋದು ಹೇಗೆ, ಹೆಂಗೆ ಇಂಪ್ರೂವ್ ಮಾಡೋದು, ಯೂಸ್ ಮಾಡೋದನ್ನು ಹೆಂಗೆ ಇಂಪ್ರೂವ್ ಮಾಡೋದು? ನಾನು ಹೇಳಿದೆ ಏನೇನು ಚಾಲೆಂಜಸ್. ಹೈ ಕಾಸ್ಟ್ ಇದೆ, ಫ್ರೀ ಅಂತೂ ಸಿಗೋದಿಲ್ಲ ಸಮ್ ಆಫ್ ದಿ ಅಪ್ಲಿಕೇಶನ್ಸ್. ಆಮೇಲೆ ಗುಡ್ ಇಂಟರ್ನೆಟ್ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಯು ಕೆನಾಟ್ ಯೂಸ್ ಎ ಐ ಸಿಸ್ಟಮ್ಸ್. ಹಂಗಂದ್ರೆ ಅದನ್ನ ಹೆಂಗೆ ಇಂಪ್ರೂವ್ ಮಾಡೋದು? ಎ ಐ ಯೂಸ್ ಮಾಡೋದನ್ನು ಹೆಂಗೆ ಇಂಪ್ರೂವ್ ಮಾಡೋದು? ಇದಕ್ಕೆ ಏನು ಮಾಡ್ಕೋಬೋದು? ಗೌರ್ಮೆಂಟ್ ಸಪೋರ್ಟ್ ಪಡ್ಕೋಬೋದು, ಅಥವಾ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಫಂಡಿಂಗ್ ಮಾಡೋಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕಾಗ್ತಾವೋ, ಇಂಟರ್ನೆಟ್ ಬೇಕು, ಆಮೇಲೆ ಡಿವೈಸಸ್, ಮಷೀನ್ ಬೇಕು, ಸಾಫ್ಟ್ವೇರ್ಸ್ ಬೇಕು, ಅದೆಲ್ಲ ಬೇಕಂದರೆ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಕಾಗುತ್ತೆ. ಸಣ್ಣ ಸಣ್ಣ ಕಂಪ್ನಿಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ another thing is education and training. ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂದ್ರೆ ಏನು? ಎಲ್ಲರೂ ಎ ಐ ಸಿಸ್ಟಮ್ಸ್ ಅಥವಾ ಎ ಐ ಅಪ್ಲಿಕೇಶನ್ಸ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅವ್ರಿಗೆ ಹೆಂಗೆ ಎ ಐ ಸಿಸ್ಟಮ್ಸ್ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅವಾಗ ಏನು ಮಾಡಬೇಕು? ಅವರಿಗೆ ಟ್ರೈನ್ ಮಾಡಬೇಕಾಗುತ್ತೆ. ಪೀಪಲ್ ಶುಡ್ ಬಿ ಟ್ರೈನ್ಡ್ ಟು ಯೂಸ್ ಎ ಐ ಟೂಲ್ಸ್. ಸಮ್ ಆಫ್ ದಿ ಎ ಐ ಟೂಲ್ಸ್ ಇದ್ರೂ ಕೂಡ ನಮ್ಗೆ ಅದನ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಹೆಂಗೆ ಯೂಸ್ ಮಾಡೋದು. ಅದು ಡಿಫಿಕಲ್ಟ್ ಇದೆನೋ ಈಸಿ ಇದೆನೋ ಏನೂ ಗೊತ್ತಿಲ್ಲ. ಅದಕ್ಕೆ ಎ ಐಯನ್ನು ಕರೆಕ್ಟಾಗಿ ಎಕ್ಸಸ್ ಮಾಡಬೇಕು ಅಂದರೆ ಸ್ವಲ್ಪ ಎಜುಕೇಷನ್ ರಿಲೇಟೆಡ್ ಟು ದ್ಯಾಟ್ ಎ ಐ ಅಪ್ಲಿಕೇಶನ್ಸ್ ನಮಗೆ ಬೇಕಾಗುತ್ತೆ, ಟ್ರೈನಿಂಗ್ ಕೊಡಬೇಕಾಗುತ್ತೆ. ದೇರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಲೈಕ್ ಚಾಟ್ GPT ಇದೆ, ಗೂಗಲ್ ಜೆಮಿನಾ ಇದೆ, ಕ್ಲೌಡ್ ಎ ಐ ಇದೆ. ಒಂದೊಂದು ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡೋದೇ ಇಲ್ಲ, ಬಿಕಾಸ್ ನಮಗೆ ಪ್ರಾಪರಾಗಿ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ಎಲ್ಲರೂ ಎ ಐಯನ್ನು ಯೂಸ್ ಮಾಡ್ಕೋತಾರೆ. ಈ ಥರ ಎ ಐ ಯೂಸ್ ಮಾಡೋದನ್ನು ಇಂಪ್ರೂವ್ ಮಾಡಬಹುದು ಅಂತ ಹೇಳ್ತಾರೆ. ಓಕೆ, ಗೊತ್ತಾಯ್ತಲ್ಲ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಎ ಐಯನ್ನು ಹೆಂಗೆ ಯೂಸ್ ಮಾಡೋದು, ಹೆಂಗೆ ಎಕ್ಸೆಸ್ ಮಾಡೋದು, ಅದು ನಮಗೆ ಗೊತ್ತಿರಬೇಕು. ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ, ಎ ಐ ಯೂಸ್ ಮಾಡೋದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ವಿ ಹ್ಯಾವ್ ಸ್ಟಡೀಡ್. ಓಕೆ, ಬಟ್ ಇಟ್ ಅರ್ಥ ಆಯ್ತಲ್ಲ? ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.